ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಏನು, ಲಾಜಿಕಲ್ ಆಪರೇಟರ್ಸ್ ಅಂದರೆ ಏನು, ಇದೆಲ್ಲ ತಿಳ್ಕೊಂಡಿದ್ವಿ. ಸೊ ಟುಡೇ ವಿ ವಿಲ್ ಟಾಕ್ ಅಬೌಟ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವೈಡ್ಲಿ ಯೂಸ್ಡ್ ಕಾನ್ಸೆಪ್ಟ್ ಇನ್ ಪೈಥಾನ್ ಆರ್ ಎನಿ ಲ್ಯಾಂಗ್ವೇಜ್, ದಟ್ ಈಸ್ ಇಫ್ ಎಲ್ಸ್ ಎಲಿಫ್. ಸೊ ನಾನು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೇನೆ ಅಂದರೆ, ನೀವು ಯಾವುದೇ ಕೋಡಿಂಗ್ ಕ್ವಶನ್ ನೋಡಿ ಗೈಸ್, ಆರ್ ಎನಿ ಡಿ ಎಸ್ ಎ ಕ್ವಶನ್ಸ್ ಆಗಲಿ ಯಾವುದೇ ಆಗಲಿ ನೋಡಿ, ಅದರಲ್ಲಿ ನೀವು ಮೆನ್ಷನ್ ಮಾಡಿರ್ತೀರ. ಅಂದರೆ ಇಫ್ ಅನ್ನೋ ಕೀವರ್ಡ್ ಆರ್ ಎಲಿಫ್ ಅನ್ನೋ ಕೀವರ್ಡ್ ಯೂಸ್ ಮಾಡಿರ್ತೀರ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಇದು ತುಂಬಾ ಇಂಪಾರ್ಟೆಂಟು. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ, ನೀವು ಯಾವುದಾದ್ರೂ ಒಂದು ಕಂಡೀಷನ್ ಮಾಡ್ತಿರ್ತೀರ. ಸಪೋಸ್ ಚೆಕ್ ವೆದರ್ ದ ಏಜ್ ಇಸ್ ಗ್ರೇಟರ್ ದ್ಯಾನ್ 19. ಅಂದರೆ ಇದು ನೀವು ಡಿಸಿಷನ್ ತಗೊಳ್ತಿದ್ದೀರಾ, ಅಂದರೆ ಇದು ಚೆಕ್ ಮಾಡ್ತಿದ್ದೀರ ಏಜು ಗ್ರೇಟರ್ ದ್ಯಾನ್ 19 ಆರೋ ಅಂತ. ಅಲ್ಲಿ ನೀವು ಇಫ್ ಯೂಸ್ ಮಾಡಬೇಕು. ದಟ್ಸ್ ವೈ ಇಫ್ ಎಲ್ಸ್ ಎಲಿಫ್ ಆರ್ ಕಾಲ್ಡ್ ಆಸ್ ಕಂಡೀಷನಲ್ ಆಪರೇಟರ್ಸ್ ಇನ್ ಪೈಥಾನ್. ಸೊ ಗೊತ್ತಾಯ್ತು ಅಂದ್ಕೊಳ್ತೀನಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ವಿ ವಿಲ್ ಸಿ ಒನ್ ಬೈ ಒನ್. ಸೊ ನಾವೀಗ ಫಸ್ಟು ಇಫ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ನಾನು ನೋಡಿ ಗೂಗಲಲ್ಲಿ ಹೋಗಿ ಇಫ್ ಎಲ್ಸ್ ಇನ್ ಪೈಥಾನ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ನಾವು ಫಸ್ಟ್ ಇಫ್ ಅಂದರೆ ಏನಂತ ತಿಳ್ಕೊಳ್ಳೋಣ, ಏನಕ್ಕೆ ಇದು ಇಂಪಾರ್ಟೆಂಟು ಅಂತ ಎಲ್ಲ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಈಸ್, ಸೊ ವಾಟ್ ಈಸ್ ಇಫ್? ಸೊ ಇಫ್ ಈಸ್ ನಥಿಂಗ್ ಬಟ್, ಸೊ ನೋಡಿ ಗಾಯ್ಸ್ ಇಲ್ಲೇ ಇದೆ, ಇಫ್ ಸ್ಟೇಟ್ಮೆಂಟ್ ಈಸ್ ಮೋಸ್ಟ್ ಬೇಸಿಕ್ ಕಂಡೀಷನಲ್ ಸ್ಟೇಟ್ಮೆಂಟ್. ಅಂದರೆ ಇಟ್ ಈಸ್ ಎ ಬೇಸಿಕ್ ಕಂಡೀಷನಲ್ ಸ್ಟೇಟ್ಮೆಂಟ್. ನೋಡಿ ನಾನು ಆಗಲೇ ಹೇಳಿದೆ, ದಿಸ್ ಆರ್ ದಿ ಕಂಡೀಷನ್ಸ್. ಸಪೋಸ್ ಎಕ್ಸಾಂಪಲ್ ನಾನು ಅಲ್ಲೇ ಎಕ್ಸಾಂಪಲ್ ಕೊಟ್ಟಂಗೆ ಏಜ್ ಈಸ್ ಗ್ರೇಟರ್ ದ್ಯಾನ್ 19 ಅಂದರೆ ನಾವು ಇಲ್ಲಿ ಕಂಡೀಷನ್ನ ಚೆಕ್ ಮಾಡ್ತಿದ್ದೀವಿ. ಆ್ಯಂಡ್ ಇಟ್ ಎಕ್ಸಿಕ್ಯೂಟ್ ಎ ಬ್ಲಾಕ್ ಆಫ್ ಕೋಡ್ ಓನ್ಲಿ ಇಫ್ ಸ್ಪೆಸಿಫೈಡ್ ಕಂಡೀಷನ್ ಇಸ್ ಟ್ರೂ. ಸೊ ಇದು ಇಂಪಾರ್ಟೆಂಟ್ ಗೈಸ್, ಇಟ್ ಎಕ್ಸಿಕ್ಯೂಟ್ ಎ ಬ್ಲಾಕ್ ಆಫ್ ಕೋಡ್ ಓನ್ಲಿ ಇಫ್ ಸ್ಪೆಸಿಫೈಡ್ ಕಂಡೀಷನ್ ಇಸ್ ಟ್ರೂ. ಸೊ ಈಗ ನಿಮ್ಮ ನೋಟ್ಸಲ್ಲಿ ಏನು ಮಾಡ್ಕೋಬೇಕು, ಸೊ ನಿಮ್ಮ ನೋಟ್ಸಲ್ಲಿ ಈಗ ಏನಂತ ಬರ್ಕೋಬೇಕಂದ್ರೆ, it execute a block of code so only when the condition is true. ಸೊ ಇಷ್ಟು ಗೊತ್ತಾದ್ರೆ ಸಾಕು. ನೀವು ಇಂಟರ್ವ್ಯೂವಲ್ಲಿ ವಾಟ್ ಈಸ್ ಇಫ್ ಅಂದರೆ, ಸೊ ನೀವೆಲ್ಲ ಎಲ್ಲನೂ ಹೇಳಿಲ್ಲ ಅಂದರೂ ಪರವಾಗಿಲ್ಲ, ಇಟ್ ಎಕ್ಸಿಕ್ಯೂಟ್ ಎ ಬ್ಲಾಕ್ ಆಫ್ ಕೋಡ್ ಓನ್ಲಿ ವೆನ್ ದ ಕಂಡೀಷನ್ ಇಸ್ ಟ್ರೂ ಅಂತ ಹೇಳಿದರೆ ಸಾಕು. ಸೊ ಈಗ ನಾವು ಸಿಂಟ್ಯಾಕ್ಸ್ ನೋಡೋಣ. ಸೊ ಎಕ್ಸಾಂಪಲ್ ತಗೊಂಡಾಗ ಗೊತ್ತಾಗುತ್ತೆ ಏನಕ್ಕಿದು ಟ್ರೂ ಆರ್ ಏನಕ್ಕಿದು ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಸಿಂಟ್ಯಾಕ್ಸ್ ನೋಡಿ. ಸಿಂಟ್ಯಾಕ್ಸ್ ಅಂದರೆ ಇಫ್ ಅಂದರೆ ಇದು ಬಿಲ್ಟ್ ಇನ್ ಕೀವರ್ಡ್ ಆ್ಯಂಡ್ ಕಂಡೀಷನ್ ಬರೀತೀರ. ನಾನು ಎಲ್ಲ ಹೇಳಿದ್ನಲ್ವಾ, ವೆದರ್ ಏಜ್ ಇಸ್ ಗ್ರೇಟರ್ ದ್ಯಾನ್ 19, ಗ್ರೇಟರ್ ದ್ಯಾನ್ 20, ಅದು ಕಂಡೀಷನ್. ನೋಡಿ ನಾನು ಆಗಲೇ ಹೇಳಿದೆ ಕಂಪ್ಯಾರಿಸನ್ ಆಪರೇಟರ್ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್. ನಾನು ಏನಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಯಾರಿಸನ್ ಲಾಜಿಕಲ್ ಆಪರೇಟರ್ನ ಮಾಡಿದ್ದೆ ಅಂದರೆ, ಸೊ ನಾವು ಇಲ್ಲಿ ಕಂಡೀಷನ್ ಮಾಡ್ಬೇಕಾದ್ರೆ ಕಂಪ್ಯಾರಿಸನ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಮತ್ತೆ ಹೇಳ್ತಿದ್ದೇನೆ ಕೇಳಿ, ಕಂಡೀಷನ್ಸ್ ಅಪ್ಲೈ ಮಾಡ್ಬೇಕಾದ್ರೆ ನಾವು ಇಲ್ಲಿ ಕಂಪ್ಯಾರಿಸನ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವಾಗ ಕಂಡೀಷನ್ ಅಪ್ಲೈ ಮಾಡ್ತೀವೋ ಅಲ್ಲಿ ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೋಲನ್ ಮಿಸ್ ಆದರೆ ಏನು ಎರರ್ ಕೊಡುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಏನು ಬೇಕೋ ಅದು ಬ್ಲಾಕ್ ಆಫ್ ಕೋಡ್, ಅಂದರೆ ನಿಮಗೆ ಏನು ಕೋಡ್ ಬೇಕೋ ಅದು ಬರ್ಕೊಳ್ಳಿ, ಲಾಜಿಕ್. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸಪೋಸ್ ಎಕ್ಸಾಂಪಲ್ಲು, ನಾನಿವಾಗ ನನ್ನ ಏಜ್ ಇದೆ, ಸಪೋಸ್ ಎಕ್ಸಾಂಪಲ್ 19. ನೀವು ಚೆಕ್ ಮಾಡ್ತೀರಾ ವೆದರ್ ದ ಏಜ್ ಈಸ್ ಗ್ರೇಟರ್ ದ್ಯಾನ್ 20 ಅಂತ. ಅವಾಗ ನೀವು ಹೆಂಗೆ ಮಾಡ್ತೀರಾ, ಸೊ ಫಸ್ಟು ನೀವು ಡೈರೆಕ್ಟು ಓಕೆ ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ 20 ಅಂತ ಹೋಗ್ಬೇಡಿ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿದ್ದೀನಿ ನಿಮಗೆ ಏಜ್ ಈಸ್ ಗ್ರೇಟರ್ ದ್ಯಾನ್ 20 ಅಂತ. ಓಕೆ, ಇಲ್ಲಿ ನಾನು ಕಂಡೀಷನ್ ಚೆಕ್ ಮಾಡಬೇಕು. ವಾಟ್ ಈಸ್ ಕಂಡೀಷನ್? ವೆದರ್ ದ, ಈ ಥರ ಕೋಡ್ ಯಾವಾಗಲೇ ಆಗಲಿ ಡಿ ಎಸ್ ಎಲ್ಲು ಇದೇ ಥರ ಹೇಳ್ಕೊಡೋದು ನಾನು. ಸೊ ಇವಾಗ ಚೆಕ್ ಮಾಡಬೇಕು ವೆದರ್ ದ ಏಜ್ ಈಸ್ ಗ್ರೇಟರ್ ದ್ಯಾನ್ 20. ಫಸ್ಟ್ ಇದು ಬರದೆ. ಈಗ ಇದು ನಾವಿಲ್ಲಿ ಕಂಡೀಷನಲ್ ಆಪರೇಟರ್ ಯೂಸ್ ಮಾಡಿದ್ವಿ. ಈಗ ನಾವು ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡಿದ್ವಿ. ಈಗ ನಾವು ಕಂಡೀಷನ್ ಚೆಕ್ ಮಾಡ್ಬೇಕು ತಾನೆ. ಸೊ ಕಂಡೀಷನ್ ಚೆಕ್ ಮಾಡ್ಬೇಕಂದ್ರೆ ಏನು? ಸೊ ಇಫ್ ಸಿಂಟ್ಯಾಕ್ಸ್ ಏನು ನೋಡಿ, ಇಫ್ ಬರ್ದಿದ್ದೀನಿ, ಕಂಡೀಷನ್ ಆಲ್ರೆಡಿ ಚೆಕ್ ಆಗಿದೆ, ಸಿಂಟ್ಯಾಕ್ಸ್ ಕರೆಕ್ಟಾಗಿದೆ ಚೆಕ್ ಮಾಡಿ. ಇಲ್ಲಾಗಿದ್ರೆ ಸೊ ಗ್ರೇಟರ್ ದೆನ್ ಎಸ್ ಇದ್ದರೆ ನೀವೇನಂತ ಪ್ರಿಂಟ್ ಮಾಡಿ, ಒಂದು ಮೆಸೇಜ್ ಪ್ರಿಂಟ್ ಮಾಡಿ, ಎಸ್ ಅಂತ ಪ್ರಿಂಟ್ ಮಾಡಿ. ಸೊ ಈಗ ನಾವು ಇದನ್ನೇ ಕೋಡು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಈ ಥರ ಬರಿಬೇಕು ಗೈಸ್. ನಿಮಗೆ ಓಕೆ ಗ್ರೇಟರ್ ದ್ಯಾನ್ 20 ಅಂತ ಚೆಕ್ ಮಾಡಿ ಅಂದರೆ ಓಕೆ, ಡೈರೆಕ್ಟಾಗಿ ನಾನು ಇಫ್ ಯೂಸ್ ಮಾಡ್ತೀನಿ ಅಂದರೆ ಅದು ಕರೆಕ್ಟಾಗಿರುತ್ತೆ. ಬಟ್ ನಿಮಗೆ ಲಾಜಿಕ್ ಬಿಲ್ಡ್ ಆಗೋಲ್ಲ, ಆರ್ ಯಾವಾಗ ಯಾವ ಕಾನ್ಸೆಪ್ಟನ್ನ ಅಪ್ಲೈ ಮಾಡ್ಬೇಕಂತ ಗೊತ್ತಾಗಲ್ಲ. ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಲೂಪ್ ಅಂದರೆ ಎಲ್ಲರಿಗೂ ಗೊತ್ತು, ಅದನ್ನು ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದಕ್ಕೆ ತುಂಬ ಜನ ಸ್ಟ್ರಗಲ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಈಗಿಂದನೇ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನೋಡಿ, ಏಜ್ ಈಕ್ವಲ್ ಟು 19. ಈಗ ನನ್ನ ಕ್ವಶನ್ ಹೇಳಿ, ವೆದರ್ ದ ಏಜ್ ಈಸ್ ಗ್ರೇಟರ್ ದ್ಯಾನ್ 20. ಸೊ ನೀವು ಫಸ್ಟ್ ಬರಿಬೇಕು ಏಜ್ ಈಸ್ ಗ್ರೇಟರ್ ದ್ಯಾನ್ 20. ಇಫ್ ಅಂತ ಬರಿಬೇಡಿ, ಏಜ್ ಈಸ್ ಗ್ರೇಟರ್ ದ್ಯಾನ್ 20. ಯಾಕೆ ಹೇಳಿ, ಇಲ್ಲಿ ಗ್ರೇಟರ್ ದ್ಯಾನ್ ಅನ್ನೋದು ಕಂಪ್ಯಾರಿಸನ್. ನಾವು ಕಂಪೇರ್ ಮಾಡ್ತಿದ್ದೀವಿ ತಾನೇ, ಒಂದು ಏಜ್ನ ಇನ್ನೊಂದು ಏಜ್ಗೆ ಕಂಪೇರ್ ಮಾಡ್ತೀವಿ. ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಹೇಳಿ, ಇಟ್ ಕಂಪೇರ್ ದಿ ಟೂ ವ್ಯಾಲ್ಯೂ. ಇಲ್ಲಿ 19 20 ಕಂಪೇರ್ ಮಾಡ್ತೀವಿ, ಅದಕ್ಕೆ ಕಂಪ್ಯಾರಿಸನ್ ಆಪರೇಟರ್ ಹಾಕಿದ್ದೀವಿ. ಸೊ ನಾನು ಅದಕ್ಕೆ ಅಲ್ಲಿ ಕಂಪ್ಯಾರಿಸನ್ ಆಪರೇಟರ್ಸಲ್ಲಿ ನಾನು ಡೀಟೇಲಾಗಿ ಮಾಡಲಿಲ್ಲ, ಏನಕ್ಕಂದರೆ
ಇಲ್ಲೇ ಗೊತ್ತಾಗುತ್ತೆ. ಯಾವ ನಾವು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ತಗೊಳ್ತೀವೋ ಅವಾಗ ಗೊತ್ತಾಗುತ್ತೆ. ಈಗ ನಾವು 19 20 ಕಂಪೇರ್ ಮಾಡ್ತಿದ್ವಿ, ಅದಕ್ಕೆ ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನಾವು ಕಂಡೀಷನ್ ಚೆಕ್ ಮಾಡ್ತಿದ್ವಿ ತಾನೆ, ಅಂದರೆ ಏಜ್ ಇಸ್ ಗ್ರೇಟರ್ ದೆನ್ 19 ಆರ್ 20 ಅಂತ ಚೆಕ್ ಮಾಡ್ತಿದ್ವಿ, ಅದಕ್ಕೆ ಕಂಡೀಷನಲ್ ಆಪರೇಟರ್ ಅಂದರೆ ಇಫ್. ಸೊ ನಾವೀಗ ಸಿಂಟ್ಯಾಕ್ಸ್ ಏನು ಹೇಳಿ ಚೆಕ್ ಮಾಡಿ. ಸಿಂಟ್ಯಾಕ್ಸ್ ಕರೆಕ್ಟಾಗಿದೆ. ಇಫ್ ಕಂಡೀಷನ್ ಸೆಮಿಕೋಲನ್ ಇಫ್ ಗ್ರೇಟರ್ ದೆನ್ 20 ಪ್ರಿಂಟ್ ಎಸ್. ನೋಡಿ ಏನು ಪ್ರಿಂಟ್ ಮಾಡ್ತಿಲ್ಲ, ಏನಕ್ಕೆ ಹೇಳಿ? ಇಫ್ ಬ್ಲಾಕ್ ಓನ್ಲಿ ಎಕ್ಸಿಕ್ಯೂಟ್ ದಿ ಕೋಡ್ ವೆನ್ ದ ಕಂಡೀಷನ್ ಈಸ್ ಟ್ರೂ. ಚೆಕ್ ಮಾಡಿ, 19 ಈಸ್ ಗ್ರೇಟರ್ ದೆನ್ 20 ನೋ, ಇಲ್ಲ ತಾನೆ, ಅಂದರೆ ಎಕ್ಸಿಕ್ಯೂಟ್ ಮಾಡಲ್ಲ. ಸಪೋಸ್ ಇಲ್ಲಿ 29 ಕೊಡ್ತೀನಿ, 29 ಕೊಟ್ಟರೆ ನೋಡಿ ಈಗ ಚೆಕ್ ಮಾಡಿ, 29 ಈಸ್ ಗ್ರೇಟರ್ ದೆನ್ 20 ಎಸ್. ಇವಾಗ ಏನು ಮಾಡುತ್ತೆ? ಎಕ್ಸಿಕ್ಯೂಟ್ ಮಾಡುತ್ತೆ. ನೋಡಿ ಸಿಂಪಲ್ ಗೈಸ್, ವರ್ಕ್ ಫ್ಲೋ ತೋರಿಸ್ತೀನಿ ನೋಡಿ. ಸೊ ವರ್ಕ್ ಫ್ಲೋ ಸಿಂಪಲ್. ಫಸ್ಟು ಇಫ್ ಏಜ್ ಈಸ್ ಗ್ರೇಟರ್ ದೆನ್ 20 ಪ್ರಿಂಟ್ ಎಸ್ ಅಂತ ಬರುತ್ತೆ. ಸೊ ಈಗ ಡ್ರೈ ರನ್ ಮಾಡೋಣ. ಫಸ್ಟ್ ಲೈನು ಬರುತ್ತೆ ಏಜು. ಓಕೆ, ಈಗ ಕಂಪ್ಯೂಟರ್ ಅರ್ಥ ಮಾಡ್ಕೊಳುತ್ತೆ. ಏಜ್ ಅನ್ನೋ ವೇರಿಯೇಬಲಲ್ಲಿ 19 ಅನ್ನೋ ಒಂದು ವ್ಯಾಲ್ಯೂ ಸ್ಟೋರ್ ಮಾಡಿದೆ. ನೆಕ್ಸ್ಟ್ ಲೈನಿಗೆ ಬರುತ್ತೆ ಇಫ್. ಓಕೆ, ಇಟ್ ಈಸ್ ಎ ಬಿಲ್ಟ್ ಇನ್ ಫಂಕ್ಷನ್. ಇದು ಕಂಪ್ಯೂಟರ್ ಗೊತ್ತಾಗುತ್ತೆ ಈಗ ನೋಡಿ, ಅಂದರೆ ಹೈಪೋಥೆಟಿಕಲಿ ನಾನು ಹೇಳ್ತಿದ್ದೀನಿ. ಓಕೆ, ಇಟ್ ಈಸ್ ಎ ಕಂಡೀಷನಲ್ ಆಪರೇಟರ್, ಅಂದರೆ ನಾನು ಕಂಡೀಷನ್ ಚೆಕ್ ಮಾಡ್ತಿದ್ದೀನಿ ಅಂತ ಅದು ಗೊತ್ತಾಗುತ್ತೆ. ನೆಕ್ಸ್ಟ್ ಏಜ್ ಏನಲ್ಲಿ 19 ಈಸ್ ಗ್ರೇಟರ್ ದೆನ್ 20. ಸೊ ಇದೇನೇಳಿ ಕಂಪ್ಯಾರಿಸನ್ ಆಪರೇಟರ್. ನಾನು ಇಲ್ಲೇ ಬರಿತಿದ್ದೀನಿ ಎಲ್ಲ, ಏನಕ್ಕಂದರೆ ಸೊ ನೀವು ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಗೊತ್ತಾಗುತ್ತೆ, ಬಟ್ ಇಲ್ಲಿ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಿರಬೇಕು. ಸೊ ಇದು ಕಂಪ್ಯಾರಿಸನ್ ಆಪರೇಟರ್ಸ್. ಅಂದರೆ ಇವಾಗ ಈ ಕಂಪ್ಯಾರಿಸನ್ ಆಪರೇಟರ್ ಕೆಲಸ ಏನು ಹೇಳಿ? ಇಟ್ ಕಂಪೇರ್ಸ್ ದಿ ಟೂ ವ್ಯಾಲ್ಯೂ. ವಾಟ್ ಆರ್ ದೋಸ್ ಟೂ ವ್ಯಾಲ್ಯೂ? 19 ಆಸ್ ವೆಲ್ ಆಸ್ 20. 19 ಈಸ್ ಗ್ರೇಟರ್ ದೆನ್ 20 ನೋ, ಅಂದರೆ ಒಳಗಡೆ ಹೋಗುತ್ತಾ? ಇಲ್ಲ. ಏನಕ್ಕೆ ಹೇಳಿ? ಇಫಿಗೆ ಗೊತ್ತು ನಾನು ಓನ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಕಂಡೀಷನ್ ಟ್ರೂ ಆಗಿದ್ರೆ, ಸೊ ಒಳಗಡೆ ಹೋಗಲ್ಲ. ಸಪೋಸ್ ಇಲ್ಲೇನಾದರೂ ಸೊ 29 ಕೊಟ್ಟರೆ ಅಂದ್ಕೊಳ್ಳಿ, ಈಗ ಏಜು 29 ಆಗುತ್ತೆ. 29 ಈಸ್ ಗ್ರೇಟರ್ ದೆನ್ 20. ಹಾಂ, ಕರೆಕ್ಟ್ ಕಂಡೀಷನ್ ಕರೆಕ್ಟಾಗಿದೆ. ಸೊ ಈಗ ಪ್ರಿಂಟ್ ಎಸ್ ಅಂತ ಕೊಡುತ್ತೆ. ಈ ಥರ ಎಕ್ಸಿಕ್ಯೂಟ್ ಆಗುತ್ತೆ ಗೈಸ್. ಸಪೋಸ್ ಈಗ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ. ಏಜ್ ಈಕ್ವಲ್ ಟು 30. ಚೆಕ್ ಮಾಡಿ ವೆದರ್ ಏಜ್. ಸೊ ಇವಾಗ ಚೆಕ್ ಮಾಡೋಣ. ಇಫ್ ಏಜ್ ಈಕ್ವಲ್ ಟು 30 ಅಂತ ಅಂದರೆ ಇವಾಗ ಅಲ್ಲಿ ಏನು ಮಾಡಿದ್ವಿ? ಗ್ರೇಟರ್ ಅಂದರೆ ದೊಡ್ಡದಿದೆಯೋ ಚಿಕ್ಕದಿದೆಯೋ ಅಂತ ಚೆಕ್ ಮಾಡಿದ್ವಿ. ಇಲ್ಲೇನಂತ ಈಕ್ವಲ್ ಇದೆಯೋ ಅಂತ ಚೆಕ್ ಮಾಡೋಣ. ಸೊ ಈಗ ಈಕ್ವಲ್ ಇದ್ದರೆ ನಾನು ಏನು ಮಾಡಬೇಕು? ಔಟ್ಪುಟ್ಟು ಎಸ್ ಈಕ್ವಲ್ ಅಂತ ಪ್ರಿಂಟ್ ಮಾಡಬೇಕು. ಈಗ ನೋಡಿ ಫಸ್ಟ್ ಲೈನ್ ಬರುತ್ತೆ. ಫಸ್ಟ್ ಏನು ಹೇಳಿ? ಏಜ್ ಈಕ್ವಲ್ ಟು 30 ಅಂದರೆ 30ನ ಸ್ಟೋರ್ ಮಾಡ್ಕೊಳುತ್ತೆ. ಚೆಕ್ ಮಾಡಿ 30 ಈಕ್ವಲ್ ಟು 30 ಎಸ್, ಕರೆಕ್ಟ್ ತಾನೇ? ಅದಕ್ಕೆ ನೀವೇನು ಮಾಡುತ್ತೆ? ಔಟ್ಪುಟ್ ಪ್ರಿಂಟ್ ಮಾಡುತ್ತೆ. ಸಪೋಸ್ ಇಲ್ಲಿ 40 ಬಂದಿದ್ರೆ, ಸೊ 40 ಈಕ್ವಲ್ ಟುನಾ? ನೋ, ಅಂದರೆ ಒಳಗಡೆ ಹೋಗಲ್ಲ. ಯಾಕೆ ಹೇಳಿ? ಓನ್ಲಿ ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ಒಳಗಡೆ ಬರುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಲೈನಿಗೆ ಹೋಗೋದು. ಸಪೋಸ್ ಇಲ್ಲಿ ಏನಾದರೂ ಪ್ರಿಂಟ್ ನೋ ಕೊಟ್ಟರೆ ಫಸ್ಟ್ ಇಲ್ಲಿ ಬರುತ್ತೆ. ಇನಿಷಿಯಲಿ ಏಜ್ ಇಷ್ಟಿದೆ, 40 ಇದೆ. 40 ಈಕ್ವಲ್ ಟು 30 ನೋ, ಅಂದರೆ ಇಲ್ಲಿಗೆ ಹೋಗಲ್ಲ. ಸೊ ಈಗ ಬಂದು ಪ್ರಿಂಟ್ ನೋ ಅಂತ ಕೊಡುತ್ತೆ. ಸೊ ಈಗ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ. ಸಪೋಸ್ ಏಜ್ ಈಕ್ವಲ್ ಟು 40, ದೆನ್ ಚೆಕ್ ಮಾಡಿ ಇಫ್ ಏಜ್ ಈಕ್ವಲ್ ಟು 30 ಅಂತ ಚೆಕ್ ಮಾಡ್ತಿದ್ದೀನಿ. ಇಫ್ ಇಟ್ ಈಸ್ ಈಕ್ವಲ್, ಇಟ್ ಎಂಟರ್ ದಿ ಇನ್ಸೈಡ್ ದಿ ಬ್ಲಾಕ್, ದೆನ್ ಪ್ರಿಂಟ್ ಎಸ್ ಈಕ್ವಲ್ ಅಂತ ಟೈಪ್ ಮಾಡುತ್ತೆ. ಇಲ್ಲಾಂದರೆ ಏನು ಮಾಡುತ್ತೆ? ಪ್ರಿಂಟ್ ನೋ ಅಂತ ಟೈಪ್ ಮಾಡುತ್ತೆ. ನೋಡಿ ಫಸ್ಟು ಏಜ್ ಈಕ್ವಲ್ ಟು 40 ಈಕ್ವಲ್ ಟು 30 ನೋ, ಅಂದರೆ ಒಳಗಡೆನೇ ಹೋಗಲ್ಲ. ಸೊ ಡೈರೆಕ್ಟ್ ನೆಕ್ಸ್ಟ್ ಲೈನಿಗೆ ಬರುತ್ತೆ. ನೆಕ್ಸ್ಟ್ ಲೈನಿಗೆ ಬಂದು ಪ್ರಿಂಟ್ ನೋ ಅಂತ ಕೊಡುತ್ತೆ. ಈಗ ಇಷ್ಟೆಲ್ಲ ಗೊತ್ತಾಯ್ತು. ಈಗ ಎರರ್ ಆಟಾಡೋಣ. ಸೊ ಅಂದರೆ ಎರರ್ ಜೊತೆ ಆಟಾಡೋಣ. ಯಾವ್ಯಾವ ಮಿಸ್ಟೇಕ್ ಮಾಡ್ತೀರಾ ಬಿಗಿನರ್ಸ್ ಅಂತ ಹೇಳ್ಕೊಡ್ತೀನಿ. ಸಪೋಸ್ ಕೆಲವೊಬ್ರು ಏನಿರ್ತಾರೆ ಅಂದರೆ, ಕೆಲವೊಬ್ರಲ್ಲ ಇನ್ಕ್ಲೂಡಿಂಗ್ ಮೀ, ಒಂದೊಂದು ಸಲ ಮಿಸ್ಟೇಕ್ ಮಾಡಿಬಿಡ್ತೀವಿ. ನೋಡಿ ಈ ಥರ ಆಗ್ತಾಗ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತ ಬರ್ತಿದೆ. ಅಂದರೆ ಸಿಂಟ್ಯಾಕ್ಸ್ ಏನು ಹೇಳಿ ಗೈಸ್? ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂದರೆ ನಾನು ವೇರಿಯಬಲ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಅಂದರೆ ನೀವು ಸಿಂಟ್ಯಾಕ್ಸ್ನ ಫಾಲೋ ಮಾಡಬೇಕು. ಲೈಕ್ ಇಲ್ಲಿ ಏನು ಸಿಂಟ್ಯಾಕ್ಸ್ ಮಿಸ್ ಆಗಿದೆ, ಕೋಲನ್ ಹಾಕ್ಬೇಕಿತ್ತು ತಾನೆ, ಕೋಲನ್ ಹಾಕಿಲ್ಲ, ಅದಕ್ಕೆ ಕೋಲನ್ ಹಾಕ್ತೀನಿ. ಸರಿ ಕೋಲನ್ ಹಾಕ್ತೀನಪ್ಪ ಅಂತೀನಿ. ನೀವು ಕೇಳಬೇಕೀಗ ಯಾಕೆ ಸ್ಪೇಸ್ ಕೊಟ್ಟು ಬರ್ದಿದ್ಯಾ? ಸಪೋಸ್ ಇಲ್ಲಿ ಬರಿ ಅಂತ ಓಕೆ ಬರೆಯೋಣ. ಹಾಂ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ನಾನು ಫಸ್ಟು ಒಂದು ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್, ಅಂದರೆ ಸಿಂಟ್ಯಾಕ್ಸ್ ಮಿಸ್ ಆದರೆ ಅಲ್ಲಿ ಏನಾಗಿತ್ತು, ಕೋಲನ್ ಹಾಕಿರಲಿಲ್ಲ, ಅದಕ್ಕೆ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್. ಇದು ಎಕ್ಸ್ಪೆಕ್ಟೆಡ್ ಆ್ಯಂಡ್ ಇಂಡೆಂಟ್ ಬ್ಲ್ಯಾಕ್, ಅಂದರೆ ಇದು ಇಂಡೆಂಟೇಷನ್ ಎರರ್. ತುಂಬ ಜನ ಕೇಳಿರ್ತೀರ ವಾಟ್ ಈಸ್ ಇಂಡೆಂಟೇಷನ್ ಎರರ್ ಅಂದರೆ, ಇಂಡೆಂಟೇಷನ್ ಎರರ್ ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಫಾರು ವೈಲು ಎಲ್ಲದರಲ್ಲೂ ಇಂಡೆಂಟೇಷನ್ ಬರುತ್ತೆ. ಇಂಡೆಂಟೇಷನ್ ಎರರ್ ಅಂದರೆ ಏನು ಗೊತ್ತಾ ಗೈಸ್? ಸಪೋಸ್ ಎಕ್ಸಾಂಪಲು ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್, ಒಂದು ನಿಮಿಷ, ಸಪೋಸ್ ಏಜ್ ಈಸ್ ಗ್ರೇಟರ್ ದ್ಯಾನ್
30 ಅಂತ ಇರುತ್ತೆ, ಕೋಲನ್ ಹಾಕ್ತಿರೋ. ನೀನು ಇಲ್ಲೇನು ಮಾಡಿದೆ, ಪ್ರಿಂಟ್ ಅಂತ ಇಲ್ಲೇ ಬರದೆ. ಸೊ ಇಂಡೆಂಟೇಷನ್ ಅಂದರೆ ಸ್ಪೇಸು. ಇವಾಗ ಸಪೋಸ್ ಎಕ್ಸಾಂಪಲ್ ಯಾವ್ಯಾವಕ್ಕೆ ಇಂಡೆಂಟೇಷನ್ ಇರುತ್ತೆ ಅಂದರೆ ಇಫ್ಗಿರುತ್ತೆ, ಎಲ್ಸ್ಗಿರುತ್ತೆ, ಎಲಿಫ್ಗಿರುತ್ತೆ, ಫಾರ್ಗಿರುತ್ತೆ, ವೈಲ್ಗಿರುತ್ತೆ. ಅಂದರೆ ನೀವು ಯಾವಾಗ ಕೋಲನ್ ಬರೀತಿರೋ, ಸೊ ಸಿಂಪಲ್ ಸಿಂಟೆಕ್ಸಲ್ಲಿ ಯಾವಾಗ ಕೋಲನ್ ಬರ್ದಿರ್ತೀರೋ ಅಲ್ಲಿ ಸ್ಪೇಸ್ ಕೊಡಿ, ಒಂದು ಟ್ಯಾಬು ಶಿಫ್ಟ್ ಮಾಡಿ, ಆವಾಗ ಇಂಡೆಂಟೇಷನ್ ಕ್ಲಿಯರ್ ಆಗುತ್ತೆ. ನೀವೇನಾದರೂ ಕೋಲನ್ ಬರೆದು ನೆಕ್ಸ್ಟ್ ಲೈನಿಂದನೇ ಕಂಟಿನ್ಯೂ ಮಾಡಿದರೆ ಅದು ಇಂಡೆಂಟೇಷನ್ ಆಗುತ್ತೆ. ಸಪೋಸ್ ನೋಡಿ ಇಲ್ಲಿ, ಇಫ್ ಏಜ್ ಇಸ್ ಗ್ರೇಟರ್ ದ್ಯಾನ್ 30 ಕೋಲನ್ ಇದೆ, ಬಟ್ ನಾನೇನು ಮಾಡ್ತಿದ್ದೀನಿ, ನೆಕ್ಸ್ಟ್ ಲೈನಿಂದನೇ ಕಂಟಿನ್ಯೂ ಮಾಡ್ತಿದ್ದೀನಿ, ಪ್ರಿಂಟ್ ಎಸ್ ಅಂತ. ಸೊ ಅದಕ್ಕೆ ಇಂಡೆಂಟೇಷನ್ ಎರರ್ ಕೊಡ್ತೈತೆ. ಇದನ್ನ ಹೆಂಗೆ ಸಾಲ್ವ್ ಮಾಡಬೇಕು, ಸಿಂಪಲ್. ನಿಮ್ಮ ಲ್ಯಾಪ್ಟಾಪಲ್ಲಿ ಟ್ಯಾಬ್ ಅಂತ ಒಂದು ಇದಿದೆ, ಕೀವರ್ಡ್ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಶಿಫ್ಟ್ ಮಾಡಿ, ಆವಾಗ ಪ್ರಿಂಟು ಇಲ್ಲಿರೋ ಪ್ರಿಂಟು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಆವಾಗ ಇಂಡೆಂಟೇಷನ್ ಎರರ್ ಬಂದರೆ ಎಲ್ಲಿ ಬರುತ್ತೋ ಆ ಲೈನ್ ನೋಡ್ಕೊಳ್ಳಿ. ಸಪೋಸ್ ಇಲ್ಲಿ ನೋಡಿ, ಇಲ್ಲಿ ಯಾವ ಲೈನಲ್ಲಿದೆ ಇಂಡೆಂಟೇಷನ್ನು, ಲೈನ್ ನಂಬರ್ 5 ಅಂದರೆ ಈ ಸೆಲ್ಲಲ್ಲಿ ಆ ಥರ ತೋರಿಸ್ತಿದೆ. ನೀವು ಆ ಲೈನ್ಗೆ ಹೋಗ್ಬಿಟ್ಟು ಸಿಂಪಲ್ ಯಾವ ಲೈನಲ್ಲಿ ಇಂಡೆಂಟೇಷನ್ ಎರರ್ ತೋರಿಸ್ತಿತ್ತೋ ಆ ಲೈನ್ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಜಸ್ಟ್ ಟ್ಯಾಬ್ ಅಂತ ಹೊಡೀರಿ, ಇಂಡೆಂಟೇಷನ್ ಕ್ಲಿಯರ್ ಆಗುತ್ತೆ. ಸೊ ನೀವು ಇನ್ನೊಂದು ಸಲ ಹೇಳ್ತಿದ್ದೀನಿ, ಇಂಡೆಂಟೇಷನ್ ಎರರ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಎರರ್ ಏನು ಹೇಳಿ, ಇನ್ವ್ಯಾಲಿಡ್ ಸಿಂಟೆಕ್ಸ್. ನೆಕ್ಸ್ಟ್ ಏನು ಹೇಳಿ, ಇಂಡೆಂಟೇಷನ್ ಎರರ್. ನೆಕ್ಸ್ಟು ಸಪೋಸ್ ಇಲ್ಲಿ ನೋಡಿ, ಈ ಥರ ಕೊಟ್ಟರೆ ಮತ್ತೆ ಇನ್ವ್ಯಾಲಿಡ್ ಸಿಂಟೆಕ್ಸ್ ಅಂದರೆ ಏನು ಹೇಳಿ, ಸೊ ಈಕ್ವಲ್ ಈಸ್ ನಥಿಂಗ್ ಬಟ್, ಸೊ ನೋಡಿ ಗಾಯ್ಸ್, ಇನ್ನೊಂದು ಹೇಳ್ಕೊಡ್ತೀನಿ. ಜಸ್ಟ್ ಸಿಂಗಲ್ ಈಕ್ವಲ್ಗೂ ಡಬಲ್ ಈಕ್ವಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇದು ವ್ಯಾಲ್ಯೂನ ಅಸೈನ್ ಮಾಡುತ್ತೆ. ಸಪೋಸ್ ವ್ಯಾಲ್ಯೂ ಈಕ್ವಲ್ ಟು 30 ಅಂದರೆ ಸಿಂಗಲ್ ಈಕ್ವಲ್ ಏನು ಮಾಡುತ್ತೆ, 30 ಅನ್ನೋ ವ್ಯಾಲ್ಯೂ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡುತ್ತೆ. ಬಟ್ ಡಬಲ್ ಈಕ್ವಲ್ ಏನು ಮಾಡುತ್ತೆ, ಸೊ ಕಂಪೇರ್ ಮಾಡುತ್ತೆ. ಇದು ವ್ಯಾಲ್ಯೂ ಅಂದರೆ ಒಂದು ವ್ಯಾಲ್ಯೂ ಅಂತ ತಿಳ್ಕೊಳ್ಳುತ್ತೆ, ಅದು ವೇರಿಯಬಲ್ ಅಂತ ತಿಳ್ಕೊಳ್ಳಲ್ಲ. ಸೊ ಇಲ್ಲಿ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ವೇರಿಯಬಲ್. ಬಟ್ ಇಲ್ಲಿ ವ್ಯಾಲ್ಯೂ ಅನ್ನೋದು ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ, ಅಂದರೆ ಸಪೋಸ್ 20, 30. ಗೊತ್ತಾಯ್ತಾ? ನಾವು ಯಾವಾಗಲೇ ಆಗಲಿ ಇಫ್ ಎಲ್ಸ್ ಎಲಿಫ್ ಯೂಸ್ ಮಾಡ್ಬೇಕಾದ್ರೆ ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡಿ. ದಿಸ್ ಈಸ್ ಎ ಕಂಪ್ಯಾರಿಸನ್ ಆಪರೇಟರ್, ಇದು ಕಂಪ್ಯಾರಿಸನ್ ಆಪರೇಟರ್ ಅಲ್ಲ. ಗೊತ್ತಾಯ್ತಾ? ನಾನು ಅದಕ್ಕೆ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಏನಂತ ಹೇಳ್ಕೊಟ್ಟಿದ್ದು ನೋಡಿ, ಈಗ ಗೊತ್ತಾಯ್ತಾ? ನೆಕ್ಸ್ಟ್ ಇಫ್ ಆಯಿತು. ನೆಕ್ಸ್ಟ್ ಎಲಿಫ್ ಕಂಡೀಷನ್ ಅಂದರೆ ಜಾವದಲ್ಲೆಲ್ಲ ಎಲ್ಸಿಫ್ ಅಂತ ಯೂಸ್ ಮಾಡ್ತೀವಿ. ಎಲಿಫ್ ಅಂದರೆ ದ ಎಲಿಫ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಚೆಕ್ ಫಾರ್ ಅಡಿಷನಲ್ ಕಂಡೀಷನ್ if the preceding if or elif condition were false you can have a multiple elif statement. ಸೊ ಎಲಿಫ್ ಅಂದರೆ ಸಿಂಪಲ್ ಗೈಸ್. ಸೊ ಈಗ ಇಫ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಈಗ ಎಲಿಫ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಎಲಿಫ್? ಎಲಿಫ್ ಅಂದರೆ ಈಗ ನೋಟ್ಸಲ್ಲಿ ಬರ್ಕೊಳ್ಳಿ, ಸಿಂಪಲ್ ಒಂದು ಲೈನಲ್ಲಿ ಬರ್ಕೊಳ್ಳಿ ಸಾಕು. ಇಟ್ ಚೆಕ್ಸ್ ದಿ ಮಲ್ಟಿಪಲ್ ಕಂಡೀಷನ್ನ ಚೆಕ್ ಮಾಡುತ್ತೆ. ಸಪೋಸ್ ಎಕ್ಸಾಂಪಲ್, ಇದೇ ಎಕ್ಸಾಂಪಲ್ ತಗೊಳ್ಳೋಣ ಗೈಸ್. ಸೊ ಎಕ್ಸ್ ಈಕ್ವಲ್ ಟು 7, ನೋಡಿ ಈಗ ಎಕ್ಸಾಂಪಲ್ ತಗೊಳ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ ಈಕ್ವಲ್ ಟು 7 ಚೆಕ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 10 ಅಂದರೆ ಇಫ್ ಗ್ರೇಟರ್ ದ್ಯಾನ್ 10 ಪ್ರಿಂಟ್ ಎಸ್ ಅಂತ ಕೊಡಿ. ಇಲ್ಲಾಂದರೆ ಇನ್ನೊಂದು ಚೆಕ್ ಮಾಡಿ, ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 5 ಆವಾಗ ಪ್ರಿಂಟ್ ಎಸ್ ಅಂತ ಕೊಡಿ. ಸೊ ಎರಡಕ್ಕೂ ಪ್ರಿಂಟ್ ಕೊಡಿ. ನೆಕ್ಸ್ಟ್ ಚೆಕ್ ಎಲಿಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಮತ್ತೆ ಪ್ರಿಂಟ್ ಎಸ್ ಅಂತ ಕೊಡಿ. ಸೊ ನಾನು ಏನಕ್ಕೆ ಪ್ರಿಂಟ್ ಎಸ್ ಅಂತ ಕೊಡ್ತಿದ್ದೀನಿ ಅಂದರೆ ನಿಮಗೆ ಕನ್ಫ್ಯೂಸ್ ಆಗಬೇಕು ಅಂತ ಕೊಡ್ತಿದ್ದೀನಿ. ಏನಕ್ಕಂದರೆ ಕನ್ಫ್ಯೂಸ್ ಆದರೆ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋದು. ಸೊ ಈಗ ನೋಡಿ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಫಸ್ಟು ಎಕ್ಸ್ ಈಕ್ವಲ್ ಟು 7 ಬಂತು. ನೆಕ್ಸ್ಟ್ ಚೆಕ್ 7 ಈಸ್ ಗ್ರೇಟರ್ ದ್ಯಾನ್ 10 ನೋ, ಇಲ್ಲ ತಾನೆ, ಮತ್ತೆ ಒಳಗಡೆ ಹೋಗಲ್ಲ. ಏನಕ್ಕೆ ಒಳಗಡೆ ಹೋಗಲ್ಲ ಅಂದರೆ ನಮಗೆ ಗೊತ್ತು, ಇಫ್ ಕಂಡೀಷನ್ ಓನ್ಲಿ ಎಕ್ಸಿಕ್ಯೂಟ್ ದಿ ಬ್ಲಾಕ್ ಆಫ್ ಕೋಡ್ ವೆನ್ ದ ಕಂಡೀಷನ್ ಇಸ್ ಟ್ರೂ. 7 ಈಸ್ ಗ್ರೇಟರ್ ದ್ಯಾನ್ 2 ನೋ, ಇಲ್ಲ. ಸೊ ನೆಕ್ಸ್ಟು ಈ ಲೈನ್ ಸ್ಕಿಪ್ ಮಾಡಿ ಈ ಲೈನಿಗೆ ಬರುತ್ತೆ, ಇಲ್ಲಿಗೆ ಹೋಗಲ್ಲ, ಒಳಗಡೆ ಹೋಗಲ್ಲ. ಸೊ ಒಳಗಡೆ ಹೋಗಲ್ಲ, ಇಲ್ಲಿಗೆ ಬರುತ್ತೆ. ಎಲಿಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 5 ನೋಡಿ, 7 ಈಸ್ ಗ್ರೇಟರ್ ದ್ಯಾನ್ 5, ಎಸ್ 7 ಈಸ್ ಗ್ರೇಟರ್ ದ್ಯಾನ್ 5, ಆವಾಗ ಕಂಡೀಷನ್ ಟ್ರೂ ತಾನೆ. ಸೊ ಔಟ್ಪುಟ್ ಏನಂತ ಬರುತ್ತೆ, ಎಸ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತಾ? ಹೋಗಲ್ಲ ಗೈಸ್. ಒನ್ಸ್ ದ ಕಂಡೀಷನ್ ಟ್ರೂ ಎಕ್ಸಿಕ್ಯೂಟ್ ಆದಮೇಲೆ ಇಲ್ಲಿಗೆ ಹೋಗಲ್ಲ. ನೀನು ಇಲ್ಲಿ ನೋಡಿ 7 ಈಸ್ ಗ್ರೇಟರ್ ದ್ಯಾನ್ 3 ಅಂದ್ರೂ ಈ ಕಂಡೀಷನ್ ಹೋಗಲ್ಲ ಗೈಸ್, ಯಾಕಂದರೆ ಇಲ್ಲೇ ಆಲ್ರೆಡಿ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ಈ ಕೋಡಲ್ಲೇ ಆಲ್ರೆಡಿ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿಗೆ ಹೋಗಲ್ಲ. ಗೊತ್ತಾಯ್ತಾ? ಯಾಕಂದರೆ 7 ಈಸ್ ಗ್ರೇಟರ್ ದ್ಯಾನ್ 5 ಅದಕ್ಕೆ ಪ್ರಿಂಟ್ ಎಸ್ ಅಂತ ಬರದೆ ಹೋಗಲ್ಲ. ನೆಕ್ಸ್ಟ್ ಇಲ್ಲಿಗೆ ಬರೋಲ್ಲ.
ಇಲ್ಲಿ ಯಾವುದೇ ಇದಕ್ಕೂ ಬರೋಲ್ಲ ಗಾಯ್ಸ್, ಯಾಕಂದರೆ ಇಲ್ಲಾಲೆ ಕಂಡೀಷನ್ ಟ್ರೂ ಆಗಿದೆ ಅಂದರೆ ಇಲ್ಲಿಗೆ ಬರೋ ಚಾನ್ಸೇ ಇರಲ್ಲ. ಸೊ ಈಗ ನೋಡಿ, ಸೊ ಎಕ್ಸಿಕ್ಯೂಟ್ ಮಾಡೋಣ. ಎಕ್ಸ್ ಈಕ್ವಲ್ ಟು 7 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 9 ಪ್ರಿಂಟ್. ಸೊ ನೀವು ಓನಾಗಿ ಕ್ರಿಯೇಟ್ ಮಾಡಿ. ಈಗ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ, ನನ್ನ ಎಕ್ಸಾಂಪಲ್ ತಗೊಬೇಡಿ, ನೀವು ಯಾವ್ದಾದ್ರು ಓನಾಗಿ ಎಕ್ಸಾಂಪಲ್ ತಗೊಂಡು ಕ್ರಿಯೇಟ್ ಮಾಡಿ. ಎಲಿಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಪ್ರಿಂಟ್ ಎಸ್. ಎಲಿಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 4 ಪ್ರಿಂಟ್ ಎಸ್. ನೋಡಿ ಗೈಸ್, ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದಂದ್ರೆ S1 ಕೊಡೋಣ, S2 ಕೊಡೋಣ, S3 ಕೊಡೋಣ. ನೋಡಿ S2 ಪ್ರಿಂಟ್ ಆಯ್ತು. ಏನಕ್ಕೆ ಹೇಳಿ, ಫಸ್ಟು ಈ ಲೈನಿಗೆ ಬರುತ್ತೆ 7 ಈಸ್ ಗ್ರೇಟರ್ ದ್ಯಾನ್ 9. ನೋ, ಇಟ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 9, ಇಟ್ ಈಸ್ ಲೆಸ್ಸರ್ ದ್ಯಾನ್ 9. ಅದಕ್ಕೆ ಈ ಕಂಡೀಷನ್ ಒಳಗಡೆ ಹೋಗಲ್ಲ. ಯಾಕೆ ಹೇಳಿ, ಕಂಡೀಷನ್ ಫಾಲ್ಸ್ ಇದೆ, ಒಳಗಡೆ ಹೋಗೋಕ್ಕೆ ಚಾನ್ಸೇ ಇರಲ್ಲ. ನೆಕ್ಸ್ಟ್ 7 ಈಸ್ ಗ್ರೇಟರ್ ದ್ಯಾನ್ 3. ಎಸ್, 7 ಈಸ್ ಗ್ರೇಟರ್ ದ್ಯಾನ್ 3, ಅದಕ್ಕೆ ಒಳಗಡೆ ಎಂಟ್ರಿ ಆಗುತ್ತೆ, S2 ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಈ ಲೈನ್ಗೆ ಹೋಗಲ್ಲ. ನೋಡಿ, ನೀವು ಹೇಳ್ಬೋದು ಕಂಡೀಷನ್ ಟ್ರೂ ಆಗಿದೆ ಅಲ್ವಾ, ಮತ್ತೆ ಹೋಗ್ಬೋದಲ್ವಾ. ನೋ ಗೈಸ್. ಸೊ ಎಲಿಫ್ ಅಂದರೆ ಒನ್ಸ್ ದ ಕಂಡೀಷನ್ ಇಸ್ ಟ್ರೂ ಇಟ್ ಎಕ್ಸಿಟ್ ಫ್ರಮ್ ದಿ ಫಂಕ್ಷನ್. ಅಂದರೆ ನೋಡಿ, ಇಲ್ಲಿಗೆ ಹೋಗಲ್ಲ. ಸಪೋಸ್ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಈಸ್ ಗ್ರೇಟರ್ ದೆನ್ 2 ಅಂತ ಕೊಡ್ತೀನಿ. ಇವಾಗ ನೋಡಿ 7 ಈಸ್ ಗ್ರೇಟರ್ ದೆನ್ 2, ಕರೆಕ್ಟ್ ತಾನವಾ. ನೆಕ್ಸ್ಟ್ S1 ಅಂತ ಹೋಗ್ಬಿಟ್ಟು ಪ್ರಿಂಟ್ ಮಾಡುತ್ತೆ, ಯಾಕಂದರೆ 7 ಈಸ್ ಗ್ರೇಟರ್ ದೆನ್ 2 ಪ್ರಿಂಟ್ ಮಾಡಿ ನೆಕ್ಸ್ಟ್ ಈ ಬ್ಲಾಕಿಗೆ ಎಂಟರ್ ಆಗಲ್ಲ. ಏನಕ್ಕೆ ಹೇಳಿ, ಇಲ್ಲೇ ಆಲ್ರೆಡಿ ಕಂಡೀಷನ್ ಟ್ರೂ ಆಗಿದೆಯಲ್ಲ. ನೋಡಿ ಗೈಸ್, S1 ಅಂತ ಬಂತು. ಸೊ ದಿಸ್ ಈಸ್ ಆಲ್ ಅಬೌಟ್ ಎಲಿಫ್ ಕಂಡೀಷನ್. ನೆಕ್ಸ್ಟ್ ಎಲ್ಸ್ ಕಂಡೀಷನ್ ಅಂತ ಚೆಕ್ ಮಾಡೋಣ. ಎಲ್ಸ್ ಅಂದರೆ ಸಿಂಪಲ್ ಗೈಸ್. ಸೊ ಎಲ್ಸ್ ಅಂದರೆ ಸಿಂಪಲ್, ಇಟ್ ಎಕ್ಸಿಕ್ಯೂಟ್ ದಿ ಬ್ಲಾಕ್ ಆಫ್ ಕೋಡ್ ಓನ್ಲಿ ವೆನ್ ಕಂಡೀಷನ್ ಫಾಲ್ಸ್. ಸೊ ತುಂಬ ಜನ ಬಿಗಿನರ್ಸ್ ಏನು ಮಾಡ್ತಾರೆ, ಇಫ್ ಅಂದರೆ ಹೆಂಗೋ ಬರೆದ್ಬಿಡ್ತಾರೆ. ಯಾಕಂದರೆ ಇಫ್ ಅಂದರೆ ಈಸಿ ಇರುತ್ತೆ, ಬರೀತಾರೆ. ಯಾವಾಗ ಎಲ್ಸ್ ಯೂಸ್ ಮಾಡಬೇಕು, ಎಲಿಫ್ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಗೈಸ್. ಸೊ ಫಸ್ಟು ತಿಳ್ಕೊಳ್ಳಿ ಸಿಂಟ್ಯಾಕ್ಸು, ಅದನ್ನು ಆಮೇಲೆ ನೋಡೋಣ. ಎಲ್ಸ್ ಅಂದರೆ ಯಾವ ಕಂಡೀಷನ್ ಟ್ರೂ ಆಗಿದೆ ಅಂತ, ಕಂಡೀಷನ್ ಫಾಲ್ಸ್ ಆಗಿದೆ ಅಂತ ಗೊತ್ತಾಗಬೇಕು ನಿಮಗೆ, ಆಗ ಯೂಸ್ ಮಾಡಿ. ಎಲಿಫ್ ಅಂದರೆ ದೇರ್ ಆರ್ ಮೆನಿ ಕಂಡೀಷನ್ ಟು ಚೆಕ್. ಸೊ ನಾನು ಒಂದು ಕ್ವಶನ್ ಹೇಳ್ತೀನಿ ನೋಡಿ, ಸಿಂಪಲ್. ಒಂದು ನಂಬರ್ ಕೊಟ್ಟಿರ್ತೀನಿ, ಸಪೋಸ್ ಎಕ್ಸ್ ಈಕ್ವಲ್ ಟು 7. ನಾನು ಒಂದು ಸಿಂಪಲಾಗಿ ಹೇಳ್ತೀನಿ, ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 9 ಪ್ರಿಂಟ್ ಎಸ್ ಇಟ್ ಈಸ್ ಗ್ರೇಟರ್. ಅದರ್ವೈಸ್ ಸುಮ್ಮನೆ ಏನು ಮಾಡಿ, ಪ್ರಿಂಟ್ ನೋ ಇಟ್ ಈಸ್ ನಾಟ್ ಗ್ರೇಟರ್ ಅಂದರೆ ಅವಾಗ ಎಲ್ಸ್ ಯೂಸ್ ಮಾಡಿ. ಅಂದರೆ ನಾನು ಕಂಡೀಷನ್ ಸ್ಪೆಸಿಫೈಕ್ ಮೆನ್ಷನ್ ಮಾಡಿದ್ದೀನಿ. 7 ಏನಾದರೂ ಗ್ರೇಟರ್ ದೆನ್ 9 ಆಗಿದ್ರೆ ಮಾತ್ರ ಪ್ರಿಂಟ್ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ, ಅವಾಗ ಎಲ್ಸ್ ಅಂತ ಹೇಳಿ. ಇಲ್ಲ ಇನ್ನೊಂದು ಕ್ವಶನ್ ಕೊಡ್ತೀನಿ, ಚೆಕ್ ವೆದರ್ ದ 7 ಈಸ್ ಗ್ರೇಟರ್ ದ್ಯಾನ್ 9 ಆರ್ ಚೆಕ್ ವೆದರ್ ದ 7 ಈಸ್ ಗ್ರೇಟರ್ ದ್ಯಾನ್ 3 ಆರ್ ಚೆಕ್ ವೆದರ್ ದ 7 ಈಸ್ ಗ್ರೇಟರ್ ದ್ಯಾನ್ 2. ಅಂದರೆ ನಾನಿಲ್ಲಿ ಮಲ್ಟಿಪಲ್ ಕಂಡೀಷನ್ ಕೊಟ್ಟಿದ್ದೀನಿ. ಇಲ್ಲೇನು ಮಾಡಿದೆ, ಚೆಕ್ ವೆದರ್ ದ 7 ಈಸ್ ಗ್ರೇಟರ್ ದ್ಯಾನ್ 9 ಅಂತ ಹೇಳಿದೆ. ಸೊ ಟ್ರೂ ಆಗಿದ್ರೆ ಮಾತ್ರ ಪ್ರಿಂಟ್ ಟ್ರೂ ಅಂತ ಮಾಡಿ, ಇಲ್ಲಾಂದರೆ ಪ್ರಿಂಟ್ ನೋ ಅಂತ ಕೊಡಿ ಅಂತ ಹೇಳಿದೆ. ಇಲ್ಲಿ ನಾನು ಓನ್ಲಿ 2 ಕಂಡೀಷನ್ ಅಷ್ಟೇ ಕೊಟ್ಟಿದ್ದೀನಿ, ಐದರ್ ಪ್ರಿಂಟ್ ಟ್ರೂ ಆರ್ ನೋ ಅಂತ ಕೊಡಿ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ 7 ಈಸ್ ಗ್ರೇಟರ್ ದ್ಯಾನ್ 9, 7 ಈಸ್ ಗ್ರೇಟರ್ ದ್ಯಾನ್ 3, 7 ಈಸ್ ಗ್ರೇಟರ್ ದ್ಯಾನ್ 2, 7 ಈಸ್ ಗ್ರೇಟರ್ ದ್ಯಾನ್ 1, 7 ಈಸ್ ಗ್ರೇಟರ್ ದ್ಯಾನ್ 10. ಈ ಥರ ನಾನು ಎಷ್ಟು ಕಂಡೀಷನ್ ಹೇಳ್ತಿದ್ದೀನಿ, ಮೋರ್ ದ್ಯಾನ್ 2 ಕಂಡೀಷನ್ ನಾನು ಹೇಳ್ತಿದ್ದೀನಿ. ಆಗ ನೀವು ಎಲಿಫ್ ಯೂಸ್ ಮಾಡಿ. ಇಲ್ಲ ನಾನು ಅಟ್ಲೀಸ್ಟ್ 2 ಕಂಡೀಷನ್ ಚೆಕ್ ವೆದರ್ ದ ಗ್ರೇಟರ್ ದ್ಯಾನ್ 9 ಆರ್ ನಾಟ್ ಅಷ್ಟೇ ಹೇಳ್ತಿರೋದು. ಇಲ್ಲಿ ಎಷ್ಟು ಮೋರ್ ದ್ಯಾನ್ 2 ಕಂಡೀಷನ್ಸ್ ನಾನು ಹೇಳ್ತಿದ್ದೀನಿ, ಅವಾಗ ಯೂಸ್ ಮಾಡಿ. ಸಿಂಪಲ್, ಗೊತ್ತಾಯ್ತಾ. ವೆನ್ ದೇರ್ ಆರ್ ಮೋರ್ ಕಂಡೀಷನ್ ಟು ಚೆಕ್, then you have to use elif. When there is only 2 condition like whether greater than or not, ಅದಕ್ಕೆ ಮಾತ್ರ else ಯೂಸ್ ಮಾಡಿ. ಇಲ್ಲಿ ಒಂದು ಬರ್ಕೊಳ್ಳಿ, ಕಂಡೀಷನ್ ಫಾಲ್ಸ್ ಆಗಿದ್ರೆ ದೇರ್ ಆರ್ ಮೆನಿ ಕಂಡೀಷನ್. ಇಲ್ಲಿ ಇನ್ನೊಂದು ಏನಂದರೆ ಚೆಕ್ ವೆದರ್ ಟ್ರೂ ಆರ್ ನಾಟ್, ಇಷ್ಟಕ್ಕೆ ಮಾತ್ರ ನೀವು ಯೂಸ್ ಮಾಡಿ. ಇಲ್ಲಿ ಏನು ಹೇಳಿ, ಮೆನಿ ಕಂಡೀಷನ್ ಚೆಕ್ ಮಾಡೋಕ್ಕಿದ್ರೆ ನೀವು ಎಲಿಫ್ ಯೂಸ್ ಮಾಡಿ. ಸೊ ಈಗ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ, ಯಾಕಂದರೆ ತುಂಬ ಬಿಗಿನರ್ಸ್ಗೆ ಎಲ್ಸ್ ಯಾವಾಗ ಯೂಸ್ ಮಾಡಬೇಕು, ಎಲಿಫ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದರಿಂದ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ ಅಂದರೆ, ಸೊ ಈ ಟೇಬಲ್ ನೆನ್ಪಿಟ್ಕೊಳ್ಬೇಡಿ, ವಿತ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ಈ ಟೇಬಲ್ ನೆನ್ಪಿಟ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ,
ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಅಂದರೆ ನೋಡಿ, ಚೆಕ್ ವೆದರ್ 7 ಈಸ್ ಗ್ರೇಟರ್ ದ್ಯಾನ್ 9 ಇಫ್ ಎಸ್ ಪ್ರಿಂಟ್ ಎಸ್ ಅದರ್ವೈಸ್ ನೋ. ಇಷ್ಟೇ ಕಂಡೀಷನ್ ನಾನು ಹೇಳ್ತಿರೋದು, ಫಸ್ಟ್ ಕಂಡೀಷನ್. ಇಲ್ಲಿ ಬಂದರೆ ಚೆಕ್ ವೆದರ್ 7 ಈಸ್ ಗ್ರೇಟರ್ ದ್ಯಾನ್ 9, 7 ಈಸ್ ಗ್ರೇಟರ್ ದ್ಯಾನ್ 3, 7 ಈಸ್ ಗ್ರೇಟರ್ ದ್ಯಾನ್ 2 ಅಂತ ಈ ಥರ ಮಲ್ಟಿಪಲ್ ಕಂಡೀಷನ್ ಹೇಳ್ತಿದ್ದೀನಿ. ಆವಾಗ ಎಲಿಫ್ ಯೂಸ್ ಮಾಡಿ. ಸೊ ಈಗ ನಾನು ಎಲ್ಸ್ ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸಿಂಟ್ಯಾಕ್ಸ್ ಏನು ಗೊತ್ತಾ, ಎಲ್ಸ್ ಅನ್ನೋ ಒಂದು ಕೀವರ್ಡ್ ಬರೆದು ಕೋಲನ್ ಅಷ್ಟೇ. ಇಲ್ಲಿ ಕಂಡೀಷನ್ ಹಾಕಂಗಿಲ್ಲ. ಯಾಕೆ ಹೇಳಿ, ನಮಗೆ ಗೊತ್ತು ಕಂಡೀಷನ್ ಟ್ರೂ ಆದರೆ ಇಫ್ ಎಮ್ ಬ್ಲಾಕು ಎಕ್ಸಿಕ್ಯೂಟ್ ಮಾಡುತ್ತೆ, ಕಂಡೀಷನ್ ಫಾಲ್ಸ್ ಆದರೆ ಆಬ್ವಿಯಸ್ಲಿ ಎಲ್ಸ್ ಅನ್ನೋದೇ ಎಕ್ಸಿಕ್ಯೂಟ್ ಮಾಡೋದು. ಅದಕ್ಕೆ ಇಲ್ಲಿ ಕಂಡೀಷನ್ ಏನು ಬೇಡ, ಇಲ್ಲಿ ಬರೆದು ಇದು ಮಾಡಿ ಒಂದು ಏನಾದರೂ ನೋ ಕೊಡಿ. ಇವಾಗ ನೋಡಿ, ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಸಪೋಸ್ ಏಜ್ ಈಕ್ವಲ್ ಟು 18 ಅಂತ ಇರುತ್ತೆ. ನಾನು ಹೇಳ್ತೀನಿ ಚೆಕ್ ವೆದರ್ ಏಜ್ ಈಸ್ ಗ್ರೇಟರ್ ದ್ಯಾನ್ 18 ಆರ್ ನಾಟ್ ಇಫ್ ಎಸ್ ಪ್ರಿಂಟ್ ಎಸ್ ಅದರ್ವೈಸ್. ನೀವು ಮಲ್ಟಿಪಲ್ ಕಂಡೀಷನ್ ಚೆಕ್ ಮಾಡೋಂಗಿಲ್ಲ. ಏನಾದರೂ ಗ್ರೇಟರ್ ದ್ಯಾನ್ 18 ಆಗಿಲ್ಲ ಅಂದರೆ ಸೊ ಪ್ರಿಂಟ್ ನೋ ಅಂತ ಕೊಡಿ. ಸೊ ಕ್ವಶನ್ ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಚೆಕ್ ವೆದರ್ ದ ಗಿವನ್ ಏಜ್ ಈಸ್ ಗ್ರೇಟರ್ ದ್ಯಾನ್ 18. ಇಫ್ ಗಿವನ್ ಏಜ್ ಈಸ್ ಗ್ರೇಟರ್ ದ್ಯಾನ್ 18 you have to print yes, otherwise print no. There are no condition to check, there are no more condition to check. If age is greater than 18 print yes. ಸೊ ಈಗ ಎಲಿಫ್ ಯೂಸ್ ಮಾಡ್ತೀರಾ ಎಲ್ಸ್ ಯೂಸ್ ಮಾಡ್ತೀರಾ, ನಾನು ಮತ್ತೆ ಕ್ವಶನ್ ಹೇಳ್ತೀನಿ. ಏನಕ್ಕಂದರೆ ಯು ಹ್ಯಾವ್ ಟು ಡಿಸೈಡ್ ವೆದರ್ ವಿ ಹ್ಯಾವ್ ಟು ಯೂಸ್ ಎಲ್ಸ್ ಆರ್ ಎಲಿಫ್. ಒಂದು ಏಜ್ ಕೊಟ್ಟಿರ್ತೀನಿ, ನೀನು ಚೆಕ್ ಮಾಡಬೇಕು ವೆದರ್ ದ ಗಿವನ್ ಏಜ್ ಈಸ್ ಗ್ರೇಟರ್ ದ್ಯಾನ್ 18. ಏನಾದರೂ ಗಿವನ್ ಏಜ್ ಏನಾದರೂ ಗ್ರೇಟರ್ ದ್ಯಾನ್ 18 ಇದ್ದರೆ ಯು ಹ್ಯಾವ್ ಟು ಪ್ರಿಂಟ್ ಎಸ್, ಅದರ್ವೈಸ್ ಯು ಹ್ಯಾವ್ ಟು ಪ್ರಿಂಟ್ ನೋ. ನೋಡಿ, ಇಲ್ಲಿ ಎರಡೇ ಕಂಡೀಷನ್ ಕೊಟ್ಟಿರೋದು. ಕಂಡೀಷನ್ ಟ್ರೂ ಆದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಎರಡು ಕಂಡೀಷನ್ ಕೊಟ್ಟಿದ್ರೆ ಏನು ಮಾಡಬೇಕು, ಎಲ್ಸ್ ಅಂತ ಯೂಸ್ ಮಾಡಿ. ಪ್ರಿಂಟ್ ನೋ. ನೋಡಿ ಯಾವ್ದು ಬಂತು, ನೋ. ಏನಕ್ಕೆ ಹೇಳಿ, 18 ಈಸ್ ಗ್ರೇಟರ್ ದ್ಯಾನ್ 18, ನೋ ಇಟ್ ಈಸ್ ಈಕ್ವಲ್ ಟು 18. ಸೊ ಕಂಡೀಷನ್ ಫಾಲ್ಸ್ ಆಯಿತು. ಟ್ರೂ ಆಗಿಲ್ಲ ಅಂದರೆ ಒಳಗಡೆ ಹೋಗಲ್ಲ. ನೆಕ್ಸ್ಟ್ ಲೈನಿಗೆ ಬಂತು ಓ ಎಲ್ಸ್ ಅಂದರೆ ಕಂಡೀಷನ್ ಫಾಲ್ಸ್ ಆಗಿದೆ, ಅದಕ್ಕೆ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಸಪೋಸ್ ನನ್ನ ಕ್ವಶನ್ ಏನಾದರೂ ಈ ಥರ ಇದ್ದರೆ, ಸೊ ನಾನು ಒಂದು ಏಜ್ ಕೊಟ್ಟಿರ್ತೀನಿ, ಏಜ್ ಈಕ್ವಲ್ ಟು 17. ನಾನು ಹೇಳ್ತೀನಿ ವೆದರ್ ದ ಗಿವನ್ ಏಜ್ ಈಸ್ ಗ್ರೇಟರ್ ದ್ಯಾನ್ 19 ಆರ್ ಚೆಕ್ ವೆದರ್ ದ ಗಿವನ್ ಏಜ್ ಈಸ್ ಗ್ರೇಟರ್ ದ್ಯಾನ್ 20, ಚೆಕ್ ವೆದರ್ ದ ಗಿವನ್ ಏಜ್ ಈಸ್ ಲೆಸ್ಸರ್ ದ್ಯಾನ್ 20. ಈ ಥರ ಒಂದು 3-4 ಕಂಡೀಷನ್ ಕೊಟ್ಟಿರ್ತೀನಿ. ಆವಾಗ ನೀವು ಯಾವ ಆಪರೇಟರ್ ಯೂಸ್ ಮಾಡ್ತೀರಾ? ಸೊ ಥಿಂಕ್ ಮಾಡಿ ಗೈಸ್, ಇಫ್ ಯೂಸ್ ಮಾಡ್ತೀರೋ, ಎಲಿಫ್ ಯೂಸ್ ಮಾಡ್ತೀರೋ, ಎಲ್ಸ್ ಯೂಸ್ ಮಾಡ್ತೀರಾ? ಸೊ ನಾನು ಇಲ್ಲಿ ಮೋರ್ ದ್ಯಾನ್ 2 ಕಂಡೀಷನ್ ಹೇಳ್ತಿದ್ದೀನಿ. ವೆದರ್ ದ ಗಿವನ್ ಏಜ್ ಈಸ್ ಲೆಸ್ಸರ್ ದ್ಯಾನ್ 19, ವೆದರ್ ದ ಗಿವನ್ ಏಜ್ ಈಸ್ ಗ್ರೇಟರ್ ದ್ಯಾನ್ 19, ವೆದರ್ ದ ಗಿವನ್ ಏಜ್ ಈಸ್ ಲೆಸ್ಸರ್ ದ್ಯಾನ್ 20. ಈ ಥರ ನಾನು ಮಲ್ಟಿಪಲ್ ಕಂಡೀಷನ್ಸ್ ಕೊಟ್ಟಿರ್ತೀನಿ. ಅವಾಗ ಯಾವ್ದು ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡು ಒಂದು ಕೋಡ್ ಬರೀರಿ. ಇಲ್ಲ ನಾನು ಓನ್ಲಿ ಎರಡೇ ಕಂಡೀಷನ್ ಬರೆದ್ರೆ ಇಫ್ ಎಲ್ಸ್ ಅಂದರೆ ಒಂದು ಕಂಡೀಷನ್ ಟ್ರೂ ಆಗಿದ್ರೆ ಆಬ್ವಿಯಸ್ಲಿ ಅದನ್ನೇ ಎಕ್ಸಿಕ್ಯೂಟ್ ಮಾಡುತ್ತೆ, ಇಲ್ಲಾಂದರೆ ಎಲ್ಸ್ ಪಾರ್ಟಿಗೆ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ನೀವೇನು ಮಾಡಿ ಅಂದರೆ ಈಗ ನೋಡಿ, ಇಲ್ಲಿ ಕೀ ಪಾಯಿಂಟ್ಸ್ ಇಂಡೆಂಟೇಷನ್ ತುಂಬಾ ಇಂಪಾರ್ಟೆಂಟು. ಇಂಡೆಂಟೇಷನ್ ಏನಾದರೂ ಅಲ್ಲಿ ಏನಾದರೂ ನಿಮ್ಮ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಇಂಡೆಂಟೇಷನ್ ಏನಾದ್ರು ಬಂದರೆ ಯಾವ ಥರ ಸಾಲ್ವ್ ಮಾಡೋದು, ಹೋಗಿ ಟ್ಯಾಬ್ ಅನ್ನೋ ಒಂದು ಕೀವರ್ಡ್ನ ಆ ಲೈನಲ್ಲಿ ಪ್ರೆಸ್ ಮಾಡಿ, ಸೊ ಇಂಡೆಂಟೇಷನ್ ಸಾಲ್ವ್ ಆಗುತ್ತೆ. ಸೊ ಈಗ ನಿಮಗೆ ಇಫ್ ಅಂದರೆ ಗೊತ್ತಾಯಿತು. ಸೊ ಜಸ್ಟ್ ರೀಕ್ಯಾಪ್ ಮಾಡೋಣ. ಇಫ್ ಅಂದರೆ ಇಟ್ ಎಕ್ಸಿಕ್ಯೂಟ್ ದಿ ಬ್ಲಾಕ್ ಆಫ್ ಕೋಡ್ ಓನ್ಲಿ ವೆನ್ ದ ಕಂಡೀಷನ್ ಇಸ್ ಟ್ರೂ. ದೆನ್ ಎಲಿಫ್ ಅಂದರೆ ಇಟ್ ಎಕ್ಸಿಕ್ಯೂಟ್ ವೆನ್ ದೇರ್ ಆರ್ ಮೆನಿ ಕಂಡೀಷನ್ ಟು ಚೆಕ್. ಎಲ್ಸ್ ಅಂದರೆ ಇಟ್ ಎಕ್ಸಿಕ್ಯೂಟ್ ಓನ್ಲಿ ವೆನ್ ದ ಕಂಡೀಷನ್ ಈಸ್ ಫಾಲ್ಸ್. ಗೊತ್ತಾಯ್ತಾ? ಯಾವಾಗಲೂ ಫಸ್ಟು ಇಫು ಎಲಿಫು ಬರೆಯೋಂಗಿಲ್ಲ. ಬರೆದ್ರೆ ಫಸ್ಟ್ ಇಫ್ ಬರಿಬೇಕು, ನೆಕ್ಸ್ಟ್ ಎಲಿಫ್ ಬರಿಬೇಕು, ನೆಕ್ಸ್ಟು ಎಲ್ಸ್. ಓಕೆ, ಎಲ್ಸ್ ಯಾವಾಗ ಬೇಕಾದ್ರೂ ಬರ್ಕೊಳ್ಳಿ, ಅಂದರೆ ಇಫ್ ಕೆಳಗಡೆ ಎಲ್ಸ್ ಬರಿಬೋದು. ಬಟ್ ನೀವು ಫಸ್ಟ್ ಎಲಿಫ್ ಬರೆದು ಇಫ್ ಬರಿತೀನಿ ಅಂದರೆ ಎರರ್ ಕೊಡುತ್ತೆ. ನಾನು ಹೇಳ್ಕೊಟ್ಟಿಲ್ಲ, ಚೆಕ್ ಮಾಡಿ ಒಂದ್ಸಲ. ಈ ಫಸ್ಟ್ ಇಫ್ ಬರಿಬೇಕು, ಎಲಿಫ್ ಬರಿಬೇಕು. ಇಲ್ಲ ನಾನು ಫಸ್ಟ್ ಎಲಿಫ್ ಬರೆದು ಇಫ್ ಬರಿತೀನಿ ಅಂದರೆ ದಟ್ ಈಸ್ ರಾಂಗ್. ಸೊ ಇಷ್ಟು ಗೊತ್ತಾಯ್ತಾ? ಈಗ ನೀವೇನು ಮಾಡಿ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಮೂವ್ ಆಗಿಬಿಡಿ ಗೈಸ್. ಆ ಥರ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಇಫು ಎಲಿಫು ಎಲ್ಸು ಫಾರ್ ಲೂಪು ವೈಲ್ ಲೂಪು ಇಷ್ಟು ಗೊತ್ತರೆ ನೀವು DS ಆರಾಮಾಗಿ ಕಲಿಬೋದು. ಸೊ ನೀವು 2 ದಿನ ಟೈಮ್ ತೊಗೊಳ್ಳಿ, ಚಾಟ್ GPT ಹತ್ರ ಹೋಗಿ ಕೇಳಿ, ನನಗೆ ಇಫು ಎಲಿಫು ಎಲ್ಸ್ ಗೊತ್ತಿದೆ, ಸಿಂಪಲ್ ಟಾಸ್ಕ್ ಕೊಡು ನಾನು ಮಾಡಬೇಕು ಅಂತ. ಸೊ ಅದು ಟಾಸ್ಕ್ ಕೊಡುತ್ತೆ, ನೀವು ಕಂಪ್ಲೀಟ್ ಮಾಡಿ. ಏನಕ್ಕಂದರೆ ಅಟ್ಲೀಸ್ಟ್ ನಿಮಗೆ ಸಿಂಟೆಕ್ಸ್ ಮಿಸ್ ಆದರೆ ದಟ್ ಈಸ್ ಕಾಮನ್ ಗೈಸ್. ಬಟ್ ಯು ಹ್ಯಾವ್ ಟು ಬಿ ಕೇಪಬಲ್ ಆಫ್ ಲೈಕ್ ನೀವು ಯಾವಾಗ ಇಫ್ ಯೂಸ್ ಮಾಡಬೇಕು, ಎಲಿಫ್ ಯಾವಾಗ ಯೂಸ್ ಮಾಡಬೇಕು, ಎಲ್ಸ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗೋವರೆಗೂ ನೀವು ಪ್ರಾಕ್ಟೀಸ್ ಯೂಸ್ ಮಾಡಿ. ನಾನು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಇಫ್ ಯಾವಾಗ ಯೂಸ್ ಮಾಡಿ, ಎಲ್ಸ್ ಯಾವಾಗ ಯೂಸ್ ಮಾಡಿ, ವೆನ್ ದೇರ್ ಆರ್ ಓನ್ಲಿ ಎಕ್ಸಾಕ್ಟ್ 2 ಕಂಡೀಷನ್ ಟು ಚೆಕ್. ಎಲಿಫ್ ಯಾವಾಗ ಯೂಸ್ ಮಾಡಿ, ಮೋರ್ ದ್ಯಾನ್ 2 ಕಂಡೀಷನ್ ಟು ಚೆಕ್. ಸೊ ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ಇಲ್ಲೂ ನಿಮ್ಗೆ ಅರ್ಥ ಆಗಿಲ್ವಾ? ಚಾಟ್ GPT ಹತ್ರ ಹೋಗಿ ಒಂದು 20 ಪ್ರಾಬ್ಲಮ್ ಸಾಲ್ವ್ ಮಾಡಿ, ಆ್ಯಂಡ್ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಇಫ್ ಎಲಿಫು ಎಲ್ಸ್ ಯೂಸ್ ಮಾಡೋದು ಗೊತ್ತಾಗುತ್ತೆ.
ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಟ್ಲೀಸ್ಟ್ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗಬೇಡಿ ಗೈಸ್, ಪ್ಲೀಸ್. ಒಂದು 10 to 15 ಪ್ರಾಬ್ಲಮ್ ಸಾಲ್ವ್ ಮಾಡಿ, ಆವಾಗಲೇ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋದು. ಸೊ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.